ಗೈಸ್ ಇವತ್ತು ಗಾಡಿ ತೊಳೆಯೋದು ಈ ನಮ್ನಿ ಹೊಲಸಾಗಿತ್ತು. ನಾ ಗಾಡಿ ನೋಡಿ ಬೆಳಗ್ಗೆ ಹೆದ್ರು ಅಷ್ಟೇ. ಗೈಸ್ ಗಾಡಿ ನೋಡ್ರೆ ಯಾವ್ದು ಹೊಲ್ಗುಂಡೆಗೆ ಹಾರಿಸ್ಕೊ ಬಂದಾಗಿತ್ತು. ಒಂದೇ ಸತಿಗೆ ಹೊಲಸಾಗಿತ್ತ. ಗೈಸ್ ಗಾಡಿ ತೊಳೆಯೋಕ್ಕೆ ಹೇಳಿ 3 ಶಾಂಪು ತಗೊಂಡೆವು. ಗಾಡಿ ತೊಳೆದಾದ್ಮೇಲೆ ಹಾಗೆ ಗಾಡಿ ತಗೊಂಡು ಹೊಂಟೆವು. ಹೋದ ಶನಿವಾರ ಗಾಡಿ ಮೇಲೆ ಹೋಗ್ಯಾವೆವು. ಈ ಶನಿವಾರ ಗಾಡಿನೇ ತಗೋತಿದ್ದೀವಿ. ಗೈಸ್ ಇಲ್ಲಿ ಇಬ್ಬರು ಕುಂತಿದ್ರು ನಮ್ಮ ಫ್ರೆಂಡ್ಸು. ಇವಿಬ್ಬರಿಗೂ ಕುಂಡ್ರಿಸ್ಕೊಂಡು ಅವ್ರ ಜೊತೆ ನಾಯಿನೂ ಗೊತ್ತಿತ್ತು ಅವ್ರ ಮನೆದು. ಕಡೆ ನಾವು 3 ಜನ ಹೆಗ್ಗಣಿ ಹೊಂಟೇವಿ ಗೈಸ್. ಹೆಗ್ಗಣಿ ಗಾಡಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಗ್ಯಾರೇಜ್ ಹತ್ರ ಹಚ್ಚೀನಿ. ಗಾಡಿ ಮಧ್ಯಾಹ್ನ ಕನ್ನಡ ರಜೆ ಮುಗಿಸ್ಕೊಂಡು ಎಗ್ ರೈಸ್ ತಿನ್ನಕ್ಕೆ ಹೊಂಟೇವಿ ಗೈಸ್. ಇಲ್ಲೆಲ್ಲ ಇವೆಲ್ಲ ಎಗ್ ರೈಸ್ ತಿಂತಿದ್ದು ಗಾಡಿ ನಾವು ತಿಂತಿದ್ದೇವೆ. ಇಲ್ಲಿ ಬಂದ್ಕೊಂಡು ನೋಡ್ರಿ ಫ್ರಿಜ್ಜಲ್ಲಿ ಎಗ್ ರೈಸ್ ಸಿಗ್ಲಾಗಿತ್ತು. ಗಾಡಿ ರಿಪೇರಿ ಮಾಡ್ಸಕ್ಕೆ ಬಂದೀವಿ. ಹೊಸ ಹ್ಯಾಂಡಲ್ ಕುಂಡ್ರಿಸೋದಿತ್ತು ಗೈಸ್. ಹೊಸ ಹ್ಯಾಂಡಲ್ ಬಂದಿತ್ತು ನಮ್ಮದು ಶೋರೂಮಿಂದ ಗ್ಯಾರೇಜಿಗೆ. ಹೊಸ ಹ್ಯಾಂಡಲ್ ಕುಂಡ್ರಿಸೋಕ್ಕೆ ಮಹೇಂದ್ರನ ಗ್ಯಾರೇಜಿಗೆ ಬಂದ್ಕೊಂಡು ಅಲ್ಲಿ ಗ್ಯಾರೇಜಾಗ ಹ್ಯಾಂಡಲ್ ತೆಗ್ದಾದ್ಮೇಲೆ ಬತ್ತಿಲಾಗಿತ್ತು. ಅದಕ್ಕೆ ಸುತ್ತಿಗೆಲ್ಲ ಹೊಡೆದು ಕ್ಲೀನ್ ಮಾಡಿ ಮತ್ತು ಉಲ್ಟಾ ಕುಂಡ್ರಿಸಿ ಹೇಳಿ ಗಾಡಿ ಮತ್ತು ಸ್ಟ್ರೇಟ್ ಕುಂಡಿಸ್ತೀವಿ ಗೈಸ್. ಇದು ಹಳೆ ಹ್ಯಾಂಡ್ಲಾಗಿತ್ತು, ಜಂಗ್ ಹಿಡ್ದೋಗಿತ್ತು ಒಟ್ಟುವ. ನೋಡ್ಬೋದು ನೀವೆಲ್ಲ ಗೈಸ್. ಈ ನಮ್ನಿ ಆಗಿತ್ತು ನಮ್ಮ ಹ್ಯಾಂಡ್ಲು. ಗಾಡಿ ಹಾಗೆ ಇಲ್ಲಿ ನಮ್ಮ ಹೊಸ ಹ್ಯಾಂಡ್ಲು ಅಷ್ಟು ಫಿಕ್ಸ್ ಆಗಿತ್ತು. ಗಾಡಿ ನಮ್ಮ ಉತ್ತಮ ಐಸ್ ಕ್ರೀಮ್ ಕೊಡಿಸ್ತೀನಿ ಅಲ್ಲಿ ಕರ್ಕೋದ. ಹೆಗ್ಗಣಿ ವೈಬೆಲ್ಲ ನೀವು ನೋಡ್ಬೋದು ಗೈಸ್. ಈ ನಮ್ದು ಐತಿ ವಾತಾವರಣ. ಗಾಡಿಯಾಗ ಐಸ್ ಕ್ರೀಮ್ ತಗೊಂಡು 10 ರೂಪಾಯಿದು. ಇವ್ರು ರವೀಶಿಗೆ 10 ರೂಪಾಯಿ ಬಿಂಗೋ ಕೊಡ್ಸೇನೆ. ಗಾಡಿ ಹಾಗೆ ಉತ್ತಮ ನಡ್ಕರ್ ಮನೆಗೆ ಬಿಟ್ಟಿವಿ ಗೈಸ್. ನಾವು ನಡ್ಕರ್ ಮನೆಗೆ ಬಿಟ್ಟು ನಾನು ರವೀಶ ನಾವು ಮುರಿ ಹೊಂಟೀವಿ. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಾದರೆ ಫಾಲೋ ಮಾಡಿ ಗೈಸ್. ಸಿಗೋಣ ಮತ್ತೊಂದು ವ್ಲಾಗಲ್ಲಿ. ಹೀಗೆ ಸಪೋರ್ಟ್ ಮಾಡಿ ಗೈಸ್. ಬಾಯ್.